ಓಕೆ ಗುರುರಾಜ್ ಸರ್, ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರ್ಸಿದ್ರೆ ಹಿಂದೂ ಧರ್ಮಕ್ಕೆ ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಅಂತಲ್ಲ, ಆದ್ರೆ ಅಂದ್ರೆ ನನ್ನ ನೇರವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಹಿಂದೂ ಧರ್ಮದ ಭಾಗವಾಗಿದ್ದಾರೆ, ಟೆಕ್ನಿಕಲಿ ಮಾತನಾಡೋದಾದ್ರೆ ವೀರಶೈವರು ಹಿಂದೂ ಧರ್ಮದ ಭಾಗವಾಗಿದ್ದಾರೆ. ಈಗ ಹಿಂದೂ ಧರ್ಮದ ಭಾಗವಾಗಿರುವಂತಹ ವೀರಶೈವರು ಈಗ ಪ್ರತ್ಯೇಕ ಧರ್ಮವನ್ನ ಕೇಳಿದ್ರೆ ಹಿಂದೂ ಧರ್ಮಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ಬಿಡುತ್ತಾ? ಯಾವ್ದು ಪ್ರಾಬ್ಲಮ್ ಇಲ್ಲ. Okay. ಆದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲರೂ ಹಿಂದೂಗಳು ಒಂದಾಗಿರ್ಬೇಕು ಅಂತ ಪ್ರಶ್ನೆ ಅಲ್ವಾ? ಈಗ ಇತ್ತೀಚೆಗೆ ಪಹಲ್ಗಾಮ್ ದಾಳಿ ಆಯಿತು, ನಮ್ಗೆ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಇಡೀ ಹಿಂದೂಗಳು ಒಂದಾಗಿರ್ಬೇಕು ಅಂತ ಕರೆಯನ್ನು ಕೊಡ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ನಮ್ಮದೇ ಭಾಗವಾಗಿದ್ದಂತ ವೀರಶೈವರು ಪ್ರತ್ಯೇಕ ಹೋಗೋದು ಎಷ್ಟು ಸರಿ? ಖಂಡಿತ. ವೀರಶೈವ ಅಂದ್ರೆ, ಶೈವ ಅಂದ್ರೆ ಏನು? ಶಿವನ ಉಪಾಸನೆಯನ್ನ ಮಾಡೋರು. ಶಿವನ ಉಪಾಸನೆ ಎಲ್ಲಿದೆ? ಹಿಂದೂ ಧರ್ಮದಲ್ಲಿದೆ ತಾನೆ. ಹಾಗೆ ಹಿಂದೂ ಧರ್ಮದಿಂದ ಬಂದಿದೆ, ಬೇರೆ ಬೇರೆ ಇರ್ಬೋದು, ಆದ್ರೆ ಎಲ್ಲರೂ ಒಂದೇ ಇದ್ದಾರೆ. ಹಿಂದೂ ಅಂದ್ರೆ ಒಂದೇ. ಹಾಗೆ ನಾವೆಲ್ಲರೂ ಹಿಂದೂ ಆಗಿದ್ದೇವೆ, ಅದರಿಂದ ಹಿಂದೂಗಳ ಒಂದು ಒಕ್ಕೂಟ ಆಗಿರ್ಬೇಕು. ಹಾಗೆ ಮತ್ತೆ ಏನು ವೀರಶೈವ ಬೇರೆ ಬೇರೆಯವರು ಹೇಳ್ತಾ ಇದ್ದಾರೆ, ಯಾರು ಹೇಳ್ಬೋದು, ಸ್ವಾಮೀಜಿಗಳು ಹೇಳ್ಬೋದು, ಅವರ ಒಂದು ಮಟ್ಟಿಗೆ ಅವರ ಒಂದು ಇದಕ್ಕೆ ಹೇಳ್ಬೋದು, ಆದ್ರೆ ಹಿಂದೂಗಳೆಲ್ಲ ಒಂದೇ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ವೀರಶೈವದಿಂದ ಬಂದಿದೆ. ಅಂದ್ರೆ ವೀರಶೈವ ಅಂದ ತಕ್ಷಣ ಅದರಲ್ಲಿ ಶಿವನ ಉಪಾಸನೆ ಮಾಡುದು, ಅದು ಹಿಂದೂ ಧರ್ಮಕ್ಕೆ ಸೇರಿದ್ದು. ಅದನ್ನ ಖಂಡಿತ ಅದಕ್ಕೆ ಹಿಂದೂ ಧರ್ಮಕ್ಕೆ ಯಾವುದು ಪ್ರಾಬ್ಲಮ್ ಅಂತಲ್ಲ. ಹಿಂದೂ ಧರ್ಮದಲ್ಲಿ ಇದ್ದಾರೆ, ಹಿಂದೂ ಧರ್ಮದಲ್ಲೇ ಉಳಿತಾರೆ. ಹಾಗೆ ಯಾಕಂದ್ರೆ ಮಾತಾಡಿ ಸರ್, ಮಾತಾಡಿ. ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥವ್ರು ನಾವು ಭೌಗೋಳಿಕವಾಗಿ ಎಲ್ಲ ಹಿಂದೂಗಳೇ. ಈಗ ಜೈನರಿಗೆ ಧರ್ಮದ ಸ್ಟೇಟಸ್ ಕೊಟ್ಟಿದ್ದೀರಿ, ಸಿಖ್ಖರಿಗೆ ಸ್ಟೇಟಸ್ ಕೊಟ್ಟಿದ್ದೀರಿ, ಪಾರ್ಸಿಗಳಿಗೆ ಸ್ಟೇಟಸ್ ಕೊಟ್ಟಿದ್ದೀವಿ. ಅವರೆಲ್ಲ ಏನು ಹಿಂದೂಸ್ತಾನದ ವಿರೋಧಿಗಳ? ಅವರು ಹಿಂದೂಸ್ತಾನದಲ್ಲೇ ಇದ್ದಾರೆ. ನಮ್ಮ ವೇ ಆಫ್ ಲೈಫ್ ಬೇರೆ ಇದೆ, ಹಂಗಾಗಿ ನಮ್ಮನ್ನು ಬೇರೆ ಗುರುತಿಸಿ ಅಂತಕ್ಕಂಥ ಬೇಡಿಕೆ ನಮ್ದು. ನಾವು ಹಿಂದೂಸ್ತಾನದ ವಿರುದ್ಧ ಇಲ್ಲ, ಭಾರತ ವಿರುದ್ಧ ಇಲ್ಲ. ಜೀವನ ಶೈಲಿ ಚೇಂಜ್ ಇದೆ, ಹಾಗಾದ್ರೆ ಎಲ್ಲರದ್ದು ಜೀವನ ಶೈಲಿ ಚೇಂಜ್ ಇದೆ. ಕೇವಲ ಅವ್ರದ್ದಷ್ಟೇ ಅಲ್ಲ, ಬೇರೆ ಇನ್ನೆಲ್ಲ ಏನು ಜಾತಿಗಳನ್ನು ಹೋಲಿಸ್ಕೊಂಡ್ರೆ ಅಥವಾ ಇನ್ನೊಂದು ಮತಗಳನ್ನು ಹೋಲಿಸ್ಕೊಂಡ್ರೆ ಅವ್ರದ್ದು ಜೀವನ ಶೈಲಿ ಚೇಂಜ್. ಎಲ್ಲರೂ ಹಾಗಾದ್ರೆ ಬೇರೆ ಬೇರೆನಾ? ಅದು ನನ್ನ ಪ್ರಶ್ನೆ ಇದೆ. ಹಾಗೆ ಒಂದೊಂದು ಜಾತಿಗೆ ಒಂದೊಂದು ಧರ್ಮವನ್ನು ಕೊಡೋದಾದ್ರೆ ಹಾಗಾದ್ರೆ ನಾವು ಎಷ್ಟು ಜಾತಿ ಎಷ್ಟು ಧರ್ಮ? ಹಿಂದೂ ಅಂದ್ರೆ ನಾವೆಲ್ಲ ಒಂದೇ ಅಂತ ಒಂದು ಸಾರವನ್ನ ಹೇಳ್ತದೆ. ಹಾಗೆ ಅದಕ್ಕೋಸ್ಕರ ಹಿಂದೂ ಧರ್ಮದ ಒಗ್ಗಟ್ಟು. ಓಕೆ ನೋಡಿ, ಸಾಮಾಜಿಕವಾಗಿ ನಾವು ಮಾತಾಡ್ತಾ ಇದ್ವಿ, ಈಗ ರಾಜಕೀಯವಾಗಿ ಈ ವಿಚಾರವನ್ನ ಚರ್ಚೆ ಮಾಡಬೇಕಾಗಿರುವಂಥದ್ದು. ರಾಜಕೀಯವಾಗಿ ಚರ್ಚೆ ಮಾಡಬೇಕಂದ್ರೆ ಬಿಜೆಪಿ ವಕ್ತಾರರಿಂದ ನಾನು ಶುರು ಮಾಡ್ತೀನಿ. ಇದು ಕುಮಾರ್ ಸರ್, ಲಿಂಗಾಯತ ಸಮುದಾಯದಲ್ಲಿ ಗೊಂದಲ ಇದೆ, ದಶಕಗಳಿಂದ ಈ ಗೊಂದಲ ಇದೆ, ಏನ್ ರೀಸನ್? ಒಂದು ಮುಕ್ತಿ ಕಾಣಬೇಕಲ್ವಾ? ಕಾಣಬೇಕು ಸರ್. ಅದಕ್ಕೋಸ್ಕರ ರೀಸೆಂಟ್ ಆದಂತ ಒಂದು ಸಮಾವೇಶ ಕೂಡ ಆಯ್ತು. ಎಲ್ಲಾ ಸ್ವಾಮೀಜಿಗಳ ಸಮಾವೇಶದಲ್ಲ ಆಯ್ತು. ಒಕ್ಕರಳಲ್ಲಿ ಯಾವುದೇ ರೀತಿ ಬರ್ಸ್ಬೇಕಾದಂತಾಯ್ತು. ಆದ್ರೆ ಒಂದು ರಾಜಕೀಯ ಪಕ್ಷವಾಗಿ ಹೇಳಬೇಕು ಅಂದಾಗ ನಾವೊಂದು ಹೇಳುವಂಥದ್ದು, ಮೊದಲನೇದು ಹಿಂದೂ ಧರ್ಮವಾಗಿ ಅದನ್ನು ಒಗ್ಗಟ್ಟಾಗಿ ಹಿಂದೂ ಧರ್ಮವಾಗಿ ಬಳಸಿ, ನಿಮ್ಮ ಜಾತಿ ಹಾಗೂ ಉಪಜಾತಿಗಳೇನಿದೆಯೋ ಅದನ್ನ ವಿವರಣೆ ನೀವು ಕೊಡ್ಬೋದು, ಅದು ಕೊಡ್ಬೋದು. ಆದ್ರೆ ಇಲ್ಲಿ ಮೇನ್ ಸರ್ಕಾರದ ಏನು ಹುನ್ನಾರ ಅಂತ ಹೇಳಿದೆ ಅಂದ್ರೆ ಈ ಧರ್ಮಗಳನ್ನ ಉಳಿಬೇಕು ಅಂತ. ಸರ್, ಇದು ಇವತ್ತಿಂದಲ್ಲ, ಸುಮಾರು ವರ್ಷಾನುಗಳಿಂದ ಒಡೆಯುವಂತದ್ದು ಕೆಲಸಗಳಾಗಿದೆ. ಪ್ರಮುಖವಾಗಿ ನೀವು ರಾಜಕೀಯವಾಗಿ ಕೇಳಬೇಕು ಅಂದಾಗ 2018ರಲ್ಲಿ ಚುನಾವಣೆ ಸಮೀಪದಲ್ಲಿ ಆಗದಂತದ್ದು ಇದೆ ಅಲ್ವಾ? ಅದಕ್ಕೆ ಜನರು ಉತ್ತರ ಕೊಟ್ಟರಲ್ವಾ? ಯಾವ ರೀತಿಯಾದಂತ ಅಂದ್ರೆ ಅವ್ರ ಧರ್ಮ ವೀರಶೈವ ಲಿಂಗಾಯತ ಯಾರು ಲಿಂಗಾಯತ ಅಂತ ಹೇಳಿದಾಗ ಜನರು ಅದನ್ನ ತಿರಸ್ಕರಿಸಿದ್ರಲ್ವಾ? ಸೊ ತಿರಸ್ಕರಿಸಿದಾಗ ಹಿಂದೂ ಅನ್ನೋ ಭಾವನೆನ ಒಡಿಬೇಕು ಅನ್ನೋದನ್ನೇ ಈ ಸರ್ಕಾರದ ಹುನ್ನಾರ. ಇದೊಂದು ಇನ್ನೊಂದು ಏನಂತ ಕಾಂತರಾಜ್ ಆಯೋಗ, ಬೇರೆ ಬೇರೆ ಆಯೋಗಗಳಾಯ್ತಲ್ಲ ಸರ್, ಅದ್ರದ್ದು ಮುಂದುವರಿದ ಭಾಗ ಅಷ್ಟೇ ಇದು, ಬೇರೆ ಏನು ಇಲ್ಲ. ಏನಂದ್ರೆ ಹಿಂದೂಗಳ ಏನು ಒಗ್ಗಟ್ಟನ್ನು ಒಡಿಬೇಕು, ಅದ್ರಲ್ಲಿ ಇನ್ನೂ ಬೇರೆ 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 ಜಾತಿಗಳನ್ನ ಹೊಸದಾಗಿ ಸೃಷ್ಟಿ ಮಾಡಿದಾರಲ್ಲ ಜಾತಿಗಳನ್ನ, ಆ ಜಾತಿಗಳನ್ನ ಸೇರಿಸಬೇಕು. ಹಾಗಾಗಿ ಏನಂತ ನಂಬರ್ಸ್ ಏನಿದೆ ಅದು ಸಾಲಿಡಿಫೈ ಆಗಿ ಇಡಬಾರ್ದು, ಅದನ್ನ ಒಂಥರ ಡಿನೋಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಅದನ್ನ ನ್ಯೂಮರಲ್ಸ್ ಡಿನೋಟ್ ಮಾಡ್ತಾ ಇದ್ದಾಗ ನಾವು ರಾಜಕೀಯ ಸಂಖ್ಯಾಬಲವಾಗಿ ನೋಡಿ ಅಂತ ಇದನ್ನ ಹೀಗೆ ಇವಾಗ ಮಾಡ್ತಾ ಇರೋದೇ ಅವ್ರು ತಿಪ್ಪೆ ಸರಿಸೋ ಕೆಲಸ ಸರ್. ಅದಲ್ಲಿ ಇದಾದ್ಮೇಲೆ ಆಮೇಲೆ ಅದು ಯಾವಾಗ ಅದು ಪೊಲಿಟಿಕಲಿ ಮತ್ತೆ ಎಜುಕೇಶನಲ್ಲಿ ಬರುತ್ತೋ ಅವಾಗ ಈ ನ್ಯೂಮರಲ್ಸ್ ಎಲ್ಲ ಬೇಕಾಗುತ್ತಲ್ಲ, ಅವಾಗ ಹೇಳ್ತಾರೆ ದಿಸ್ ಇಸ್ ದ ನಂಬರ್ಸ್ ಅಂತ ಅಂದ್ಬಿಟ್ಟು. ಅವಾಗ ಏನ್ ಮಾಡ್ತೀರಾ ನೀವಲ್ಲಿ? ಸೊ ನಾವ್ ಹೇಳ್ತಾ ಇರೋಂಥದ್ದು, ನೀವೀ ಸಮೀಕ್ಷೆ ಮಾಡ್ತಾ ಇರೋದು ಮೊದಲೇ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಾ, ಯಾವುದೇ ಪ್ರಿಪರೇಷನ್ಸ್ ಇಲ್ದಿರ. ಮತ್ತೆ ಹೊಸ ಜಾತಿಗಳನ್ನ, ಕ್ರಿಶ್ಚಿಯನ್ ಜಾತಿಗಳನ್ನ ಏನು ಹಿಂದೂ ಜಾತಿಗಳಲ್ಲಿದೆ, ಹಿಂದೂ ಜಾತಿಗಳಲ್ಲಿ ತೋರಿಸಿದ್ದೀರಾ, ಅದೇ ಬೇರೆ ಬೇರೆ ಮತಗಳಲ್ಲಿ ತೋರಿಸಿದ್ದೀರಾ, ಅದೇ ಮುಸಲ್ಮಾನ ಮತದಲ್ಲಿ ತೋರಿಸಿದ್ದೀರಾ, ಅದೇ ಕ್ರಿಶ್ಚಿಯನ್ ಮತದಲ್ಲಿ ತೋರಿಸಿದ್ದೀರಾ. ಅವರಲ್ಲಿ ಜಾತಿಗಳಿಲ್ವಾ? ಅವ್ರನ್ನ ಅಖಂಡವಾಗಿಡ್ತೀರಾ, ಹಿಂದೂಗಳನ್ನ ವಿತ್ತಾಂಡವಾಗಿ ಹೊಡಿತಾ ಇದ್ದೀರಾ. ಇದು ನಿಮ್ಮ ಹುನ್ನಾರ. ಈ ಹುನ್ನಾರಕ್ಕೆ ನಮ್ಮ ವಿರೋಧ ಇರುವಂತದ್ದು. ಸರ್,
ಜಾತಿ ಸಮೀಕ್ಷೆ ನೀವೇನ್ ಸಮೀಕ್ಷೆ ಅಂತ ಹೇಳ್ತೀರಾ ಬೇಕು. ಪೊಲಿಟಿಕಲಿ ಯಾರ್ಯಾರಿಗೆ ಏನೇನು ರೆಪ್ರೆಸೆಂಟೇಷನ್ಸ್ ಕೊಡಬೇಕು, ಎಜುಕೇಶನಲ್ಲಿ ಆರ್ಥಿಕವಾಗಿ ಕೊಡ್ಬೇಕಾದ್ರೆ ನಾವೇನ್ ಕೇಳ್ತಾ ಇರೋದು ಅವತ್ತಿಂದ ಏನ್ ಕೇಳ್ತಾ ಇರೋದಂದ್ರೆ ವೈಜ್ಞಾನಿಕವಾಗಿ ಮಾಡಿ, ಕರೆಕ್ಟ್ ಮಾಡಿ, ಯಾರನ್ನು ಓಲೈಸಕ್ ಮಾಡಬೇಡಿ. ಯಾರನ್ನು ಓಲೈಸಕ್, ಇವಾಗ ಮಾಡಿದೆಲ್ಲ ಮುಸ್ಲಿಂ ಓಲೈಕೆ ಅಂತ ಇಷ್ಟು ಮಾಡಿದಂತದಾಯ್ತು, ಇವಾಗ ಹೊಸದ ಕ್ರಿಶ್ಚಿಯನ್ ಓಲೈಕೆ, ನೀವ್ ಹೇಳಿ ನೋಟಿಫೈಡ್ ಆಗದೆ ಇರುವಂತ ಈ 43-48 ಕ್ರಿಶ್ಚಿಯನ್ ಜಾತಿಗಳು ಅಂತ ಅವ್ರು ಮೆನ್ಷನ್ ಮಾಡಿರುವಂತದ್ದು ಎಲ್ಲಿಂದ ಬಂತು, ಯಾವಾಗ ಹುಟ್ಕೊಂತು, ಯಾರನ್ನ ಓಲೈಸಕ್ಕಾಗಿ ನೀವು ಹೇಳ್ತಾ ಇರುವಂತದ್ದು ಇಡೀ ಸಮೀಕ್ಷೆ ಏನಿದೆ ಇದಕ್ಕೆ ಕಾರಣ ಏನಂದ್ರೆ ಇದು ಹಿಂದೂ ಧರ್ಮವನ್ನ ಹೊಡೆಯುವ ಕೆಲಸ ಅಂತ ನೀವು ಸ್ಪಷ್ಟವಾಗಿ. ಓಕೆ, ಬಾಲಕೃಷ್ಣ ಸರ್, ಇಡೀ ಸಮೀಕ್ಷೆ ಹಿಂದೂ ಧರ್ಮವನ್ನ ಹೊಡೆಯುವ ಕೆಲಸ, ಹುನ್ನಾರ, ಹೊಸದಾಗಿ 47 ಕ್ರಿಶ್ಚಿಯನ್ ಜಾತಿಗಳು ಎಲ್ಲಿಂದ ಬಂತು? ನೋಡಿ, ಭಾಳ ಸ್ಪಷ್ಟವಾಗಿ ಅಶ್ವವೇಗ ಆರಂಭದಲ್ಲಿ ತಾವು ಈ ಜಾತಿ ಗಣತೆ ಬಗ್ಗೆ ಒಂದು ಪೀಠಿಕೆಯನ್ನು ಹಾಕ್ಕೊಟ್ಟಿದ್ದೀರಿ. ಸೊ ಅದರ ಜೊತೆಯಲ್ಲಿ ಒಂದು ಈ ಕರ್ನಾಟಕ ರಾಜ್ಯದ ಪ್ರಮುಖ ಒಂದು ಪ್ರಭಾವಿ ಸಮಾಜದ ಒಂದು ಮಹಾಸಭಾದ ಅಧ್ಯಕ್ಷರು ಕೂಡ ಅವರ ನಿಲುವನ್ನು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಹಿಂದೂ ಸಮಾಜ ಸಂಘಟನೆಯ ಮುಖ್ಯಸ್ಥರು ಹೇಳಿದ್ದಾರೆ. ಜೊತೆಯಲ್ಲಿ ನಮ್ಮ ಏನು ಪಕ್ಷ ಇದು ವಿರೋಧ ಪಕ್ಷವಾದ BJPನೂ ಕೂಡ ತಮ್ಮ ಅಭಿಪ್ರಾಯವನ್ನು ಯಥಾವತ್ತಾಗಿ ಎಂದಿನಂತೆ ಅದು ಸ್ಪಷ್ಟಪಡಿಸಿದೆ. ನಾನು ಮೊದಲನೇದಾಗಿ ತಾವು ಭಾಳ ಸ್ಪಷ್ಟವಾಗಿ ಹೇಳಿದ್ರಿ, ಈ ಜಾತಿ ಸಮೀಕ್ಷೆಯನ್ನು ನಾವು ಚರ್ಚೆಯನ್ನು ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಎರಡೂ ಹಂತಗಳಲ್ಲಿ ಚರ್ಚೆ ಮಾಡಬೇಕಂತ ವಿಚಾರ. ಸೊ ಆರಂಭದಲ್ಲಿ ನಾನು ಸಾಮಾಜಿಕವಾಗಿ ಅಂತಕ್ಕಂಥ ವಿಚಾರವನ್ನು ಚರ್ಚೆಗೆ ಬಳಸ್ಕೊಳ್ಳಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ನಾವು ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡುವ ಮುನ್ನ ನಾವು ಏನಿದ್ದೇವೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ಬೇಕು. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೇವೆ, ನಾವು ಸಂವಿಧಾನಬದ್ಧವಾಗಿದ್ದೇವೆ, ನಮ್ಮನ್ನು ನಾವು ಆಳ್ತಕ್ಕಂಥ ವ್ಯವಸ್ಥೆ ಕೊಟ್ಟಿದ್ದೇವೆ. ಸೊ ಇದು ಸಮಾಜ ನಿಂತ ನೀರಲ್ಲ. ಸೊ ಹರಿತಾ ಇರ್ತಕ್ಕಂಥ ನೀರು ಕಾಲಕಾಲಕ್ಕೆ ಯಾವ ರೀತಿಯಾಗಿ ಅನೇಕ ಕಾನೂನುಗಳು ಕೂಡ ಬದಲಾವಣೆ ಆಗಬೇಕಾಗ್ತದೆ, ಸಮೀಕ್ಷೆಗಳು ನಡಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಭಾರತ, ಅಖಂಡ ಭಾರತ ಏನಿದೆ, ಸುಮಾರು 33,600 ಜಾತಿಗಳನ್ನು ಹೊಂದಿದೆ, ಸುಮಾರು ಅನೇಕ ಧರ್ಮಗಳನ್ನು ಹೊಂದಿದೆ, ಅನೇಕ ಹೊಸದಾಗಿ ಹುಟ್ಟತಕ್ಕಂತಹ ಧರ್ಮಗಳನ್ನು ಕೂಡ ಒಳಗೊಂಡಿದೆ. ಅದರ ಜೊತೆಯಲ್ಲಿ ಅನೇಕ ವರ್ಗಗಳು, ಇವತ್ತು ಬಡವ, ಶ್ರೀಮಂತ, ಆರ್ಥಿಕ ಪರಿಸ್ಥಿತಿ, ರೈತ, ಕಾರ್ಮಿಕ, ಇನ್ನೂ ಅನೇಕ ಹೊಸ 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 ವರ್ಗಗಳು. ಯಾಕಂತ ಹೇಳಿದ್ರೆ ನಾನು ಈಗ ಹೇಳಿದೆ ನೋಡಿ, ಸಮಾಜಶಾಸ್ತ್ರವನ್ನು ನೀವು ಅಧ್ಯಯನ ಮಾಡಿದಾಗ ನಾವು ಸಮಾಜಶಾಸ್ತ್ರೀಯ ಏನು ದಾರ್ಶನಿಕರ ಕೆಲವು ಮಾತುಗಳನ್ನು ತಾವು ತಿಳ್ಕೋಬೇಕಾಗುತ್ತೆ. ಅರಿಸ್ಟಾಟಲ್, ಪ್ಲೇಟೋ, ಮತ್ತು ಏನು ಥಾಮಸ್ ಹಾಬ್ಸ್, ಜಾನ್ ಲಾಕ್, ರೋಸೋ. ಸೊ ಈ ಎಲ್ಲ ಚಿಂತಕರು ಈ ಸಮಾಜದ ಬಗ್ಗೆ ಆಗಲೇ ಈಗೇನು ನಾವು ಚಿಂತನೆ ಮಾಡಿದ್ವಿ ಅವಾಗ ಚಿಂತನೆ ಮಾಡಿ ಪ್ರಿನ್ಸಿಪಲ್ಸನ್ನು ಹಾಕ್ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಈ ಒಂದು ವ್ಯವಸ್ಥೆಗೆ ಈಗ ಜಾತಿ ವ್ಯವಸ್ಥೆ ಬಗ್ಗೆ ಸರಿನಾ ತಪ್ಪ ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ನೋಡು, ಇದು ಮಾಡ್ತಕ್ಕಂಥದ್ದನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಬಂದ ನಂತರ ಇದನ್ನ ಜಾತಿ ಸಮೀಕ್ಷೆಗೆ 2015ರಲ್ಲಿ ಕಾಂತರಾಜ್ ಆಯೋಗರು ನೇಮಕ ಮಾಡಿದ್ರು. ನಿಜ, ಕಾರಣ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಸಮರ್ಥ ನಾಯಕರಿದ್ದಾರೆ, ಸಂವಿಧಾನವನ್ನು ಅರ್ಥವರಿದ್ದಾರೆ. ಏನು ನಮ್ಮ ಭಾರತ ಸಂವಿಧಾನದ ಈ ವ್ಯವಸ್ಥೆಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾರ್ತಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಒಂದು ಅಭಿಪ್ರಾಯವನ್ನು, ಒಂದು ಇಶ್ಯೂ ಬರುತ್ತೆ. ಏನು ಅಂತ ಹೇಳಿದ್ರೆ, ಒಂದು ಈ ಮಹಾರಾಷ್ಟ್ರ ಗೌರ್ಮೆಂಟ್ ಏನಿದೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತದೆ ರಿಗಾರ್ಡಿಂಗ್ ಕ್ಯಾಸ್ಟ್ ಸೆನ್ಸಸ್. ಯಾಕೆ ಅಂತ ಹೇಳಿದ್ರೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಇದಾವಲ್ಲ, ಸೊ ಅದರಲ್ಲಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ನ ಒಂದು ಡೇಟಾ ಸಿಗ್ತಾ ಇತ್ತು. ಸೊ ನಮಗೆ ಹಿಂದುಳಿದ ವರ್ಗಗಳ ಒಂದು ಡೇಟಾ ಸಿಗ್ತಾ ಇಲ್ಲ. ಸೊ ಇದನ್ನು ಏನು ಅಭಿಪ್ರಾಯ ಸುಪ್ರೀಂ ಕೋರ್ಟ್ ಇದೆ ಅಂತೇಳಿ ಮಹಾರಾಷ್ಟ್ರ ಗೌರ್ಮೆಂಟು 2011ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದಾಗ ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳ್ತು ಏನಂತೇಳಿ ಮಾರ್ತಾ ಕೇಸಲ್ಲಿ ಇಮ್ಮಿಡಿಯೇಟಾಗಿ. ಯಾಕಂತ ಹೇಳಿದ್ರೆ SC/ST ಜನಸಂಖ್ಯೆ ನಾವು ಈಗ ಆಲ್ರೆಡಿ ಏನು ಸೆಂಟ್ರಲ್ ಗೌರ್ಮೆಂಟ್ ಇದೆ ಅದು ಕ್ಯಾಲ್ಕುಲೇಟ್ ಮಾಡಿದೆ ST/ST. ಆದರೆ ಹಿಂದುಳಿದ ವರ್ಗದ ಮೀಸಲಾತಿ ಬಗ್ಗೆ ನೀವು ಒಂದು ಕ್ಲಾರಿಫಿಕೇಷನನ್ನು ಸುಪ್ರೀಂ ಕೋರ್ಟ್ ಬರಬೇಕು ಅಂತ ಹೇಳಿದ್ರೆ ಅದನ್ನು ನಾವು ವೈಜ್ಞಾನಿಕವಾಗಿ ಕಾನೂನುಬದ್ಧವಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಡೈರೆಕ್ಷನನ್ನು ಕೊಡ್ತದೆ. ಕೂಡಲೇ ಏನು ಜಾತಿ ಗಣತಿಯನ್ನು, ಈ ಗಣತಿಯನ್ನು ಮಾಡಿ. ಯಾಕಂತ ಹೇಳಿದ್ರೆ ಯಾವ ವರ್ಗಗಳಿಗೆ ಈ ಸಂವಿಧಾನ ವ್ಯವಸ್ಥೆಯಲ್ಲಿ
ನ್ಯಾಯ ಸಿಕ್ಕಿಲ್ಲ. ಸೊ ಇವತ್ತು ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಸೊ ಆ ವರ್ಗಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ವೈಜ್ಞಾನಿಕ ಮಾನದಂಡ ಏನು ಅಂತ ಹೇಳಿದ್ರೆ ಆ ಸೆನ್ಸಸ್ ಅನ್ನು ನಡೆಸ್ತಕ್ಕಂಥದ್ದು. ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಸಾಮಾಜಿಕ ಪರಿಸ್ಥಿತಿ ಹೇಗಿದೆ. ಆದರೆ ದುರಾದೃಷ್ಟವಶಾತ್ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅದಾದ ನಂತರ 2004ರಲ್ಲೂ ಕೂಡ ಒಂದು ಪ್ರಕರಣ ಏನು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಬಹಳ ಸ್ಪಷ್ಟವಾಗಿ ಹೇಳ್ತು ಏನಂತೇಳಿ, ಅಲ್ಲಿನೂ ಕೂಡ ನೀವು ಯಾವುದೇ ಒಳ ಮೀಸಲಾತಿಗಳನ್ನು ಕೂಡ ಮಾಡಬೇಕಾದ್ರೆ ಸೊ ಎಗೈನ್ ಕ್ಯಾಸ್ಟ್ ಸೆನ್ಸಸ್ ಬೇಕಾಗ್ತದೆ ಅನ್ನೋದು. ಸೊ ಈ ಕಾರಣದ ಹಿನ್ನೆಲೆಯಲ್ಲಿ ಇದನ್ನ ಪ್ರಾಸ್ತಾವಿಕವಾಗಿ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಸೊ ಈ ಕಾರಣಗಳ ಹಿನ್ನೆಲೆಯಲ್ಲಿ 2015ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸೊ ಈ ಜಾತಿ ಸಮೀಕ್ಷೆಯನ್ನು ಆರಂಭ ಮಾಡಿದ್ರು. ಬಹಳ ಸ್ಪಷ್ಟ ಒಂದು ನಿಮಿಷ ಸರ್ ಪ್ಲೀಸ್ ಮಾಡಿದ್ರು. ಸ್ಪಷ್ಟವಾಗಿ ಜಾತಿಯನ್ನು ಗಣತಿಯನ್ನು ಎಲ್ಲ ಮಾಡಿದ್ರು. ಆದರೆ ಯಾವ ಕಾರಣಗಳಿಂದ ಅಂತ ಹೇಳಿದ್ರೆ, ಯಾವ ಕಾರಣಗಳಿಂದ ಮತ್ತೆ ಮಾಡಬೇಕಾಯ್ತು ಅಂತ ಹೇಳಿದ್ರೆ, ಏನು ಈ ನಮ್ಮ ಸಮಾಜವನ್ನು ಒಡಿತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಏನು ಇದಾವಲ್ಲ, ಈಗ ತಮಗೆಲ್ಲ ತಿಳಿದಿರುವಂತೆ ಏನು ಈ ಬಿಜೆಪಿ ಹಾಗೂ ಇತರ ಕೆಲವು ಪಕ್ಷಗಳಿದಾವಲ್ಲ, ಸೊ ಸಮಾಜವನ್ನ ಒಡಿಲಿಕ್ಕೆ, ಧರ್ಮಗಳನ್ನ ಒಡಿಲಿಕ್ಕೆ, ಈ ಭಾರತವನ್ನ ಒಡಿಲಿಕ್ಕೆ ಏನು ಯಾವಾಗಲೂ ಕೂಡ ಕಟಿಬದ್ಧರಾಗಿ ನಿಂತಿದ್ದಾರೆ. ಸೊ ಅವ್ರೇನ್ ಮಾಡಿದ್ರು, ಇಂಥ ಒಂದು ಸಿಸ್ಟಮ್ ನಡೀತಿರ್ಬೇಕಾದ್ರೆ, ವೈಜ್ಞಾನಿಕ ತಳಹದಿ ಮೇಲೆ ಕಾನೂನುಬದ್ಧವಾಗಿ ಈ ತರ ಸೆನ್ಸಸ್ ನಡಿಬೇಕಾದ್ರೆ ಅದಕ್ಕೆ ಒಂದಿಲ್ಲದ ಒಂದು ರೀತಿಯಲ್ಲಿ ಜನಾಂಗಗಳನ್ನ ಎತ್ತಿ ಕಟ್ಟಿ ಈ ಒಂದು ಜಾತಿ ಸಮೀಕ್ಷೆಯನ್ನ ಮತ್ತೊಂದು ಅನಾವಶ್ಯಕ ಚರ್ಚೆಗೆ ಹೋಗ್ತಾ ಇದ್ದಾರೆ. ಯಾಕೆ ಅನಾವಶ್ಯಕ ಚರ್ಚೆ ಆಗ್ಬೇಕು ನೋಡಿ, ನಾವು ಕಾಂಗ್ರೆಸ್ ಪಕ್ಷದವರು ಯಾವಾಗಲೂ ಕೂಡ ಈ ಸಂವಿಧಾನಕ್ಕೆ ಬದ್ಧ ನಾವು ತಲೆಬಾಗ್ತೇವೆ. ಏನು ನ್ಯಾಯಾಲಯ ಹೇಳ್ತದೆ ಅದಕ್ಕೆ ನಿಮಿಷ ಸರ್, ನ್ಯಾಯಾಲಯಕ್ಕೆ ನಾವು ತಲೆಬಾಗಿ ಇವತ್ತು ಕಾನೂನನ್ನ ಪಾಲಿಸಲಿಕ್ಕೆ ಈ ಒಂದು ರಾಜ್ಯದಲ್ಲಿ ಯಾರು ದಮನೀಯರಿದ್ದಾರೆ, ಯಾರು ಕೆಳಗಡೆ ಬಿದ್ದಿರ್ತಕ್ಕಂಥರಿದ್ದಾರೆ, ಆ ವರ್ಗಗಳಿಗೆ ಇವತ್ತು ಯಾವುದೇ ಜಾತಿ ಇರ್ಬೋದು, ಇವತ್ತು ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಗೊಲ್ರು ಇರ್ಬೋದು, ಕಾಡ್ಗೋಲ್ರು ಇರ್ಬೋದು, ಅಥವಾ ಮಡಿವಾಳರು ಇರ್ಬೋದು, ಅಥವಾ ಅಕ್ಕಸಾಲಿಗರು ಇರ್ಬೋದು, ಅಥವಾ ಇವತ್ತು ಇನ್ನೂ ಅನೇಕ ಜಾತಿಗಳು, ಕೆಲವು ಜಾತಿಗಳ ಬಗ್ಗೆ ಚರ್ಚೆನೇ ನಡೀತಾ ಇಲ್ಲ. ಯಾಕೆ ಸ್ವಾಮಿ? ಅವರು ಸುಮಾರು ಒಂದು 50 ಲಕ್ಷ ಕೋಟಿ ಜನಸಂಖ್ಯೆಯಲ್ಲಿದ್ದಾರೆ, ಸಣ್ಣ ಸಣ್ಣ ಜನಾಂಗದವರು. ಇಲ್ಲಿ ಪ್ರಬಲ ಅಂದ್ರೆ ಏನು, ದುರ್ಬಲ ಅಂದ್ರೆ ನೋಡಿ, ಈ ಸಿಸ್ಟಮ್ ಅಲ್ಲಿ ಪ್ರಾಸ್ತಾವಿಕ ಮುಗಿಸ್ಬಿಡ್ತೀನಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾದ ತೀರ್ಮಾನ ತಗೊಂಡು, ಒಂದು ನಿಮಿಷ ಸರ್ ಬಹಳ ಮುಖ್ಯವಾದ್ದು, ನಾವು ಹಿಂದುಳಿದ ವರ್ಗದ ಆಯೋಗಕ್ಕೆ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಅವರು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವಕಾಶವನ್ನ 2015ರಲ್ಲೂ ಕೊಟ್ಟಿದ್ವಿ. ಈಗೂ ಕೂಡ ನಾವು ಸ್ವತಂತ್ರ ನಿರ್ವಹಣೆಗೆ ನಾವು, ಯಾಕಂದ್ರೆ ಹಿಂದುಳಿದ ವರ್ಗದ ಆಯೋಗ ಸ್ವತಂತ್ರ ಆಯೋಗ, ನಾವು ಯಾವ್ದು ಇಂಟರ್ಫಿಯರ್ ಆಗ್ತಾ ಇಲ್ಲ, ಅವ್ರಿಗೆ ಸಹಕಾರ ಮಾತ್ರ ಕೊಡ್ತಾ ಇದ್ವಿ. ಹಾಗಾಗಿ ಈ ರೀತಿಯಲ್ಲಿ ನಾವು ಮಾಡ್ತಾ ಇದ್ವಿ. ಸರ್ ಅವ್ರಿಗೆ ಈಗ ಸುದೀರ್ಘವಾದ ಅದು ರಿಪ್ಲೈ ಅಲ್ಲ, ಅದು ಭಾಷಣ ತರ ಆಗೋಯ್ತು. ಉತ್ತರ ತಗೊಳ್ಳಿ. ಕೇಳಿಸ್ಕೊಂಡಿದ್ದೀವಿ, ಉತ್ತರ ತಗೊಳ್ಳಿ. ಸರ್ ಇವಾಗ ಸುದೀರ್ಘವಾಗಿ ಆತರ ಹೇಳಿದ್ರಲ್ಲ ಸರ್, ಸಿಂಪಲ್ ಆಗಿ 2015 ಮಾಡಿದ ಕಾಂತರಾಜ್ ಆಯೋಗದ ಮಾಡಿದಂತದ್ದು ಇವರ ಸರ್ಕಾರಕ್ಕೆ, ಇವರ ಮುಖ್ಯಮಂತ್ರಿಗಳೇ ಅಷ್ಟೇ ಬದ್ಧತೆ ಇತ್ತು ಅಂದ್ರೆ ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಯಾಕೆ ಇವಾಗ ಅವ್ರ ಅಧಿಕಾರದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ? ನಾನ್ ಕೇಳೋವಂಥದ್ದು, ಇವಾಗ ಇಷ್ಟೆಲ್ಲ ಹೇಳ್ತಾರಲ್ಲ, ಯಾರು ಇದು ಬೈದಿಲ್ಲ ಅಂತ ಅಂದ್ಬಿಟ್ಟು ಈಗ ಹೊಸದಾಗಿ ಹುಟ್ಟಿಕೊಂಡಂತ ಜಾತಿನ ಯಾರ ವಲಯಕ್ಕೆ ಸೇರಿಸಿದ್ರಿ? 47 ಜಾತಿಗಳನ್ನ ಯಾವ ವಲಯಕ್ಕೆ ಇದು ನೋಟಿಫೈಡ್ ಆಗಿದ್ಯಾ? ಕೇಂದ್ರ ಸರ್ಕಾರದಲ್ಲಿ ನೋಟಿಫೈ ಆಗಿದ್ಯಾ? ಇಲ್ಲ ತಾನೆ. ಇವ್ರು ಮಾತಾಡುವಂತ ಸಮುದಾಯಗಳದ್ದು ಕಾಂತರಾಜ್ ವರದಿ ಆಯ್ತು ತಾನೆ, ಇದಲ್ಲಿ ಮೊನ್ನೆ ತಾನೆ ಆಗಸ್ಟ್ 23ಕ್ಕೆ SC/ST ಮಾಡಿದ್ರು ತಾನೆ. SC/ST ಮಾಡ್ಬಿಟ್ಟು ಮತ್ತೆ ಇವಾಗ ಅದನ್ನ ಮಾಡ್ಬೇಕಾದಾಗ 2 ತಿಂಗಳಲ್ಲಿ ಅವ್ರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಏನ್ ಬದಲಾವಣೆ ಆಗ್ತದೆ ಸರ್? ಅವರ ಒಂದು ನಿಧಿ ಕೇಳಿಸ್ಕೊಬೇಕಾಗುತ್ತೆ. ಅವರ ಒಂದು ನಿಧಿಯಿಂದನೇ 150 ಕೋಟಿ ಖರ್ಚು ಮಾಡಿ ಸರ್ ಅವ್ರ ಸುದೀರ್ಘವಾಗಿ ರಿಪ್ಲೈ ಕೊಡ್ಬೇಕು ಸರ್. ಒಂದ್ ನಿಮಿಷ ಇರಿ.